ಸ್ವಾಗತ ಸುಸ್ವಾಗತ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಾವು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅತಿಥಿಗಳು ಯಾರು ಅಂತ ತಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಜನಪ್ರಿಯ ನಟನಾಗಿ ನಮ್ಮೆಲ್ಲರ ಮೆಚ್ಚುಗೆ ಗಳಿಸಿರುವಂಥ ಓರ್ವ ಯುವಕ ನಿರ್ದೇಶಕನಾಗಿ ಹೊಸ ರೂಪವನ್ನು ತಳೆದು ಯಶಸ್ವಿ ಚಿತ್ರವನ್ನು ನಮಗೆ ಕೊಟ್ಟಿರುವಂಥ ಶ್ರೀ ಸುದೀಪ್ ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಶ್ರೀ ಸುದೀಪ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ತೆ. ತಾವು ಜನಪ್ರಿಯ ನಟರು, ಅನುಮಾನವೇ ಇಲ್ಲ. ತಮಗೆ ತಮ್ಮದೇ ಆದಂಥ ಅಭಿಮಾನಿಗಳಿದ್ದಾರೆ. ಅವರು ನಿಮ್ಮನ್ನು ಆರಾಧ್ಯ ದೈವವಾಗಿ ಒಂದು ರೂಪವನ್ನು ಕಲ್ಪಿಸಿಕೊಂಡು ತಮ್ಮನ್ನು ಆರಾಧಿಸ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ತಾವು ಅಭಿನಯವನ್ನು ಬಿಟ್ಟು ನಿರ್ದೇಶನಕ್ಕೆ ಹೋದದ್ದು ಕೆಲವರಿಗೆ ಆಶ್ಚರ್ಯವೂ ಆಯಿತು, ಆಘಾತವೂ ಆಯಿತು. ಯಾಕೆ ನೀವು ಅಭಿನಯವನ್ನು ಬಿಟ್ಟು ನಿರ್ದೇಶನಕ್ಕೆ ಹೋದ್ರಿ? ಏನಾದರೂ ಕಾರಣ ಇದೆಯಾ? ಅಭಿನಯ ಬಿಟ್ಟು ಹೋಗಿಲ್ಲ, ನಾನು ಅಭಿನಯನ ಕರ್ಕೊಂಡೆ ಹೋದೆ ಒಟ್ಟಿಗೆ. ಸೊ ಇಲ್ಲಿ ನಿಮಗೆ ಒಂದು ಸಿನಿಮಾ ಅಂದಾಗ ಅಥವಾ ಲೈಫ್ ಅಂದಾಗ ಯು ಗೆಟ್ ಲಾಟ್ ಆಫ್ ವೆರೈಟಿ ಆಫ್ ಪೀಪಲ್. ಒಂದು ಕಡೆ ಸೆಟ್ಲಾಗಿ ಹೋದಾಗ ನಾವು ಸಾಕು, ಇಷ್ಟೇ ನಮ್ಮ ಜೀವನ, ಸೊ ಇಲ್ಲಿ ರಿಸ್ಕ್ ಬೇಡ, ಒಂದು ಏನೋ ಬಂದಿದೆ, ಸೊ ಇದರಲ್ಲಿ ಆಟ ಆಡ್ಕೊಂಡು ಹೋಗೋಣ, ಮುಂದೆ ಹೋಗೋಣ ಅಂತ ಇರೋದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಕ್ಯಾಟಗರಿ ಆಗಿ ಅಷ್ಟರಲ್ಲಿ ನಾವು ಸ್ಯಾಟಿಸ್ಫೈ ಆಗೋಕ್ಕೆ ಚಾನ್ಸ್ ಇಲ್ಲ. ನಮಗೇನಂದರೆ ವಾಟ್ ನೆಕ್ಸ್ಟ್ ಏನು ಮಾಡೋಣ? ಆಯಿತು, ಸಿನಿಮಾದಲ್ಲಿ ಹೀರೋ ಆಗಬೇಕು ಅಂತ ಬಂದಾಯಿತು, ಹೀರೋ ಆಗಾಯಿತು. ಆಟೋಗ್ರಾಫ್ ಸೈನ್ ಮಾಡಬೇಕು ಅಂತ ಅನ್ನಿಸ್ತು, ಆಟೋಗ್ರಾಫ್ ಸೈನ್ ಮಾಡಾಯಿತು. 100 ಡೇಸ್ ಸಿನಿಮಾ ಕೊಡಬೇಕು ಅಂತ ಇತ್ತು, 100 ಡೇಸ್ ಸಿನಿಮಾ ಕೊಟ್ಟಾಯಿತು. ಸೊ ಜನಗಳ ಮನಸ್ಸಲ್ಲಿ ಇಳಿಬೇಕು ಅಂತ ಇತ್ತು, ಅದು ಇಳಿದಾಯಿತು. ಸೊ ಸಿನಿಮಾ ಮೇಲೆ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಗ್ರಾಫ್ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಇರುತ್ತೆ, ಫೇಲ್ಯೂರ್ಸ್ ಇರುತ್ತೆ, ಕ್ಲಿಕ್ಸ್ ಇರುತ್ತೆ, ಹಿಟ್ಸ್ ಇರುತ್ತೆ, ಸೂಪರ್ ಡೂಪರ್ ಫ್ಲಾಪ್ಸ್ ಇರುತ್ತೆ, ಸೂಪರ್ ಡೂಪರ್ ಹಿಟ್ಸ್ ಇರುತ್ತೆ. ಅಲ್ಲಿಂದ ಮುಂದೆ ಏನೂ ಇರೋಲ್ಲ. ಸೊ ಅವಾಗ ಏನಾಗುತ್ತೆ, ಒಂದು ಮೊನಾಟನಸ್ ಲೈಫ್ ಆಗೋಗುತ್ತೆ ನಮ್ಮದು. ಐ ಡೋಂಟ್ ಬಿಲೀವ್ ಇನ್ ಸಚ್ ಥಿಂಗ್ಸ್. ನನಗೇನಂದರೆ ನಾನು ಬೇರೆ ಏನಾರು ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಪ್ರೊಡಕ್ಷನಿಗೆ ಕೈ ಹಾಕಿದೆ. ನೆಕ್ಸ್ಟ್ ನಾನು ಪ್ರೊಡಕ್ಷನಿಗೆ ಕೈ ಹಾಕಿ ನಮ್ಮ ತಂದೆಯವ್ರ ಸಂಸ್ಥೆ ಸರ್ವರ್ ಪ್ರೊಡಕ್ಷನ್ಸಲ್ಲಿ ಸ್ವಾತಿ ಮುತ್ತು ಮಾಡಿದೆ ನಾನು. ಸೊ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಪ್ರೊಡಕ್ಷನ್ದು. ನೆಕ್ಸ್ಟ್ ಐ ಕೇಮ್ ಡೌನ್. ಐ ಥಾಟ್ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು ನನಗೆ. ಡೈರೆಕ್ಟ್ರ್ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡೆ ನಾನು ಇಂಡಸ್ಟ್ರಿಗೆ ಬಂದಿದ್ದು ಫಸ್ಟಿಗೆ. ಬಟ್ ಅದಾದಮೇಲೆ ಏನೋ ಸಂದರ್ಭಗಳು ನನ್ನ ನಟನಾಗಿ ಮಾಡಿಬಿಡ್ತು. ನಾನು ನಟನಾಗಬೇಕು ಅಂತ ಬಂದವನಲ್ಲ. ಬಟ್ ಈ ಒಂದು ಆಟೋಗ್ರಾಫನ್ನು ಸಿನಿಮಾ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ತುಂಬ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಇದು ಪ್ರೀತಿಸದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ, ಅನುಭವಿಸದೆ ಇದನ್ನು ಮಾಡೋಕ್ಕಾಗಲ್ಲ. ಹಾಗಿದ್ದಾಗ ಈ ಅನುಭವಕ್ಕೆ ನನಗೆ ಎಷ್ಟು ಟೈಮ್ ತೊಗೊಳುತ್ತೆ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಸೊ ಒಬ್ಬ ನಿರ್ದೇಶಕರ ಹತ್ರ ಹೋಗ್ಬಿಟ್ಟು ನಾವು ಸುಮಾರು ಎಷ್ಟು ದಿನ ಆಗುತ್ತೋ ಅಷ್ಟು ದಿನಗಳ ಕಾಲ ನಿಮ್ಮ ಒಟ್ಟಿಗೆ ಇರಬೇಕು, 1 ವರ್ಷ ಆಗ್ಬೋದು ಅಂತಂದರೆ ಯಾವ ಡೈರೆಕ್ಟ್ರುಗಳು ಬರೋಲ್ಲ. ಸೊ ಇಟ್ಸ್ ನಾಟ್ ದ್ಯಾಟ್, ಬಿಕಾಸ್ ಕನ್ನಡದಲ್ಲಿ ನಾವು ಅಂಥ ಪೇಮೆಂಟ್ಸು ಕೊಡೋಕ್ಕಾಗಲ್ಲ, 1 ವರ್ಷ ಸಾಕು ಅಷ್ಟು. ಹಾಗಿರ್ಬೇಕಾದ್ರೆ ನಾನು ಡಿಸೈಡ್ ಮಾಡಿ, ನನಗೊಂದು ನಂಬಿಕೆ ಇತ್ತು ನಾನು ಮಾಡ್ತೀನಿ ಅಂತ. ಬಹಳ ಸಂತೋಷ ಸುದೀಪ್ ಅವರೇ, ತಾವು ಮಾಡಿದ್ರಿ. ಆದರೆ ತಮ್ಮ ಕಲ್ಪನೆ, ತಮ್ಮ ಕನಸು, ತಮ್ಮ ತಾಂತ್ರಿಕತೆ ಏನಿದೆ ಅದಕ್ಕೊಂದು ಉದಾಹರಣೆ ನಾವು ನೋಡಬೇಕು. ಆ ಉದಾಹರಣೆ ಈಗ ನೋಡೋಣ. ಎಲ್ಲರೂ ಕೇವಲ ಕನಸುಗಳಲ್ಲೇ ಚಂದ್ರನ ಹತ್ರ ಹೋಗ್ಬಿಡೋಣ ಅಂತ ಪ್ರಯತ್ನ ಪಡ್ತಾರೆ. ಆದರೆ ತಾವು ಆ ರೀತಿ ಹೋಗೋಕ್ಕೆ ಇಷ್ಟಪಡಲ್ಲ. ಶ್ರಮ ವಹಿಸಿ ಹೋಗಿದ್ದೀರಾ, ನಿಜಕ್ಕೂ ಚಂದ್ರನ ಹತ್ತಿರ ಹೋಗಿದ್ದೀರಾ, ಜೊತೆಗೆ ನಮ್ಮನ್ನೂ ಕರ್ಕೊಂಡು ಹೋಗಿದ್ದೀರಾ. ಇಲ್ಲಿ ಒಂದು ಪ್ರಶ್ನೆನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಆಟೋಗ್ರಾಫ್ ಮೂಲತಃ ತಮಿಳು ಚಿತ್ರ, ಬಹಳ ಯಶಸ್ವಿ ಚಿತ್ರ, ತಮಿಳು ಚಿತ್ರರಂಗಕ್ಕೆ ಒಂದು ತಿರುವನ್ನು ಕೊಟ್ಟಂಥ ಚಿತ್ರ. ಆದರೆ ತೆಲುಗುನಲ್ಲಿ ಇದು ಸೂಪರ್ ಫ್ಲಾಪ್ ಆಯಿತು. ದೊಡ್ಡ ದೊಡ್ಡ ನಟರಿದ್ದರೂ ಸಹ ಸೂಪರ್ ಫ್ಲಾಪ್ ಆಯಿತು. ಇಂತಹ ಒಂದು ಚಿತ್ರವನ್ನು ತುಂಬ ಹಣ ಕೊಟ್ಟು ಇದನ್ನು ಕೊಂಡುಕೊಂಡು ಚಿತ್ರವನ್ನು ತಾವು ಕನ್ನಡದಲ್ಲಿ ಮಾಡಿದ್ರಿ, ಯಾಕೆ? ತಮಿಳಲ್ಲಿ ಸಿನಿಮಾನ ನೋಡಿದಾಗ ನನಗೆ ಸಿನಿಮಾನ ನೋಡಬೇಕು ಅಂತ ಹೋದೆ ಅಷ್ಟು. ನಾವು ಆ್ಯಕ್ಚುಲಿ AVM ಸ್ಟುಡಿಯೋಸಲ್ಲಿ ವಿ ಆರ್ ಶೂಟಿಂಗ್ ಫಾರ್ ಫಿಲ್ಮ್ ಕಾಲ್ಡ್ ನಲ್ಲ. ಆ ಟೈಮಲ್ಲಿ ರಿಲೀಸ್ ಆಗಿತ್ತಿದ್ದು. ನಾನು ಹೋಗಿ ನೋಡ್ಕೊಂಬಂದಾಗ ನನಗೇನು ಮಾತು ಬರಲಿಲ್ಲ ಅವತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಥಿಂಕ್ ಮಾಡ್ತಾ ಇದ್ರ ಬಗ್ಗೆ, ಏನು ತುಂಬ ಚೆನ್ನಾಗಿದೆಲ್ಲ ಫಿಲ್ಮ್ದು, ಇನ್ನೂ ನಾನು ಒಂಥರ ಡಿಸ್ಟರ್ಬ್ ಆಗ್ತದೆ ನನಗೆ ಅಂತ. ಅಲ್ಲಿಗೆ ಬಿಟ್ಟೆ ನಾನು. ಬೆಂಗಳೂರಿಗೆ ಬಂದು ಕೇಳಿದಾಗ ಈ ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಯ್ತು. ಹೇಗೆ ಹೋಗ್ತಾ ಇದೆ, ಬೆಂಗಳೂರಿನಲ್ಲಿ ಭಾಳ ಆ್ಯಾವ್ರೇಜ್ ಇದೆ ಸಿನಿಮಾ ಅಂತ ಹೇಳಿದ್ರು. ಹೌದಾ ಅಂದ್ಕೊಂಡು ಅಲ್ಲೂ ಸುಮ್ಮನೆ ಅದೇ. ಆಮೇಲೆ ನಾ ಆಟೋಗ್ರಾಫ್ ಅಂತ ತೆಲುಗಲ್ಲಿ ರಿಲೀಸ್ ಮಾಡ್ತಾ, ಅದು ಸೂಪರ್ ಡೂಪರ್ ಫ್ಲಾಪ್ ಆಯಿತು ಅಂತ ಗೊತ್ತಾಯಿತು. ಬಟ್ ಐ ವಾಸ್ ಥಿಂಕಿಂಗ್,
ಇಷ್ಟು ಒಳ್ಳೆ ಕತೆ ಯಾಕೆ ಇಲ್ಲಿ ಓಡ್ತಾ ಇಲ್ಲ ಅಥವಾ ನಮ್ಮ ಜನಗಳು ಯಾಕೆ ಮಿಸ್ ಮಾಡ್ತಾ ಇದ್ದಾರೆ ಇದನ್ನು ಅಂತ. ಸೊ ಐ ವೆಂಟ್ ಆ್ಯಂಡ್ ಸ್ಪೋಕ್ ಟು ಚೇರನ್ ಅವ್ರ ಹತ್ರ ಮಾತಾಡಿದೆ. ನಾನು ಈ ಸಿನಿಮಾ ನಾನು ಮಾಡ್ತೀನಿ, ನನಗೆ ಕೊಡಿ. ಕಾರಣ ಅವರು ಹೇಳಿದ್ರು ತೆಲುಗಲ್ಲಿ ಬೇರೆ ಫ್ಲಾಪ್ ಆಯ್ತಲ್ಲ. ತೆಲುಗಲ್ಲಿ ಫ್ಲಾಪ್ ಆಗೋಕ್ಕೆ ಒಂದು ಕಾರಣ ಕೊಟ್ಟೆ. ನಾನು ತೆಲುಗು ನಾನು ನೋಡಿಲ್ಲ, ಬಟ್ ಪೋಸ್ಟ್ರೇ ಹೇಳ್ತಾ ಇದೆ ಅದು ಕಾಸ್ಟಿಂಗ್ ನಡೆದಿಲ್ಲ, ಅಲ್ಲಿ ಸ್ಟಾರ್ ಕಾಸ್ಟಿಂಗ್ ನಡೆದಿದೆ ಅಂತ. ಗೊತ್ತಾಯ್ತಲ್ಲ, ಬಹಳ ವಿಚಾರ ಮಾಡುವಂಥ ಮಾತು ಹೇಳಿದ್ರಿ ತಾವು. ಕ್ಯಾಸ್ಟಿಂಗ್ ನಡೆದಿಲ್ಲ, ಸ್ಟಾರ್ ಕ್ಯಾಸ್ಟಿಂಗ್ ನಡೆದಿದೆ. ಸೊ ದರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಕಾಸ್ಟಿಂಗ್ ಅಂತ ಮಾಡಿದ್ದಕ್ಕೆ ಇವತ್ತು ನನ್ನ ಸಿನಿಮಾ ಫೀಲ್ ಆಗ್ತದೆ ನಿಮಗೆ. ನಾನು ಫುಟ್ಪಾತ್ ಮೇಲಿರೋರನ್ನ, ರೋಡ್ ಮೇಲಿರೋರನ್ನ, ರವೀಂದ್ರ ಕಲಾಕ್ಷೇತ್ರ, ಅಲ್ಲಿ ಇಲ್ಲಿ ಚಿತ್ರಕಲಾ ಪರಿಷತ್ತು, ತುಂಬ ಕಡೆಯಿಂದ ನಾನು ಜನಗಳನ್ನ ಹುಡ್ಕೊಂಡು ಅಲ್ಲಿ ಹೋಗಿ ಪಾತ್ರಗಳನ್ನ ಹಾಕಿ ನಾನು ಮಾಡಿಸಿರೋದು ನಾನು. ಆ್ಯಂಡ್ ನನಗೇನಕ್ಕೆ ಈ ಸಿನಿಮಾ ಮಾಡಿದೆ ಇಲ್ಲಿ ಅಂತಂದರೆ, ನನಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನನಗೆ ತುಂಬ ಮುಟ್ತದು ಮನಸ್ಸಿಗೆ ಸಿನಿಮಾ. ನನ್ನನ್ನು ನಾನು ಕಂಡುಕೊಂಡೆ. ಆವಾಗ ನನಗೆ ಅನಿಸಿದ್ದು ಥಿಯೇಟ್ರಲ್ಲಿ ಬರೋರು ಎಲ್ರಿಗೂ ನನ್ನ ಥರನೇ ಫೀಲ್ ಆಗಲೇಬೇಕು, ಯಾವುದೋ ಒಂದು ಎಪಿಸೋಡ್ ರಿಲೇಟ್ ಆಗ್ತಾರೆ ಅವರು. ಆವಾಗ ನಿಮ್ಮನ್ನು ನೀವು ನೋಡ್ಕೊಂಡಂಗೆ ಆಗುತ್ತೆ ಪರದೆ ಮೇಲೆ. ಸೊ ಇಲ್ಲಿ ದುಡ್ಡು ಮಾಡ್ತಾ ಇದೆಯಾ ಸಿನಿಮಾ ಅಥವಾ ನಾನು ಇನ್ನೊಂದು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾಯಿದ್ದೀನ ಅಂಥದ್ದು ಬರೋದಿಲ್ಲ. ಸೊ ಇದು ನನಗೆ ಸ್ಯಾಟಿಸ್ಫೈ ಆಯಿತು ಸಿನಿಮಾ ನೋಡಿ, ಭಾಳ ಮನಸ್ಸಿಗೆ ನನಗೆ ಮುಟ್ತು. ಸೊ ಆ ಒಂದು ಕಾರಣಕ್ಕೆ ನನ್ನ ಕ್ರೌಡು, ನನ್ನ ಕನ್ನಡದವರು, ನಮ್ಮ ಜನ ಇಂಥ ಒಂದು ಒಳ್ಳೆ ಸಿನಿಮಾ ನೋಡಲೇಬೇಕನ್ನೋ ಹಠಕ್ಕೆ ತಗೊಂಬಂದಿದ್ದಾನೆ. ನಿಮ್ಮನ್ನು ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ಚಿತ್ರಮಂದಿರದಲ್ಲಿ ನಾನು ಕೂತ್ಕೊಂಡು ನೋಡೋವಾಗ ಎಲ್ಲೋ ನನ್ನ ಕಥೆಯನ್ನೇ ನಾನು ನೋಡ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ಯಾಕಂದರೆ ನೆನಪುಗಳ ಮೆರವಣಿಗೆ, ನೆನಪುಗಳು ಒಂದರ ಮೇಲೆ ನಮ್ಮನ್ನು ಎಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಆ ನೆನಪುಗಳ ಮೆರವಣಿಗೆ ಎಷ್ಟು ಭವ್ಯವಾಗಿದೆ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ನೋಡೋಣ ಈಗ. ಸ್ಥಳಗಳಿವೆಯಲ್ಲ, ಚಿತ್ರೀಕರಣ ನಡೆಸಿದಂಥ ಸ್ಥಳಗಳು, ಅವುಗಳು ಸಹ ಪಾತ್ರಗಳಾಗಿಬಿಟ್ಟಿವೆ. ಆಗುಂಬೆ, ತೀರ್ಥಹಳ್ಳಿ ಕಡೆ ಆ ಸ್ಕೂಲು, ಆ ಶಾಲೆ ಒಂದು ಪಾತ್ರವಾಗಿ ವಿಜೃಂಭಿಸುತ್ತೆ. ಅಲಪಿಯಲ್ಲಿ ನಡೆಸಿದಂಥ ಹಿನ್ನೀರಿನ ಆ ಚಿತ್ರೀಕರಣ, ಅಲ್ಲಿ ಆ ಹಿನ್ನೀರು ಒಂದು ಪಾತ್ರ ಆಗುತ್ತೆ, ಆ ದೋಣಿಗಳು ಪಾತ್ರ ಆಗುತ್ತೆ. ಹೀಗೆ ದೃಶ್ಯಗಳನ್ನು ಕಟ್ಟಿಕೊಡ್ತೀರ ಬಹಳ ಸೊಗಸಾಗಿ ತಾವು. ಇದನ್ನು ಯಾವ ರೀತಿ ನೀವು ಪಾತ್ರಗಳಾಗಿ ಇದನ್ನು ಚಿತ್ರಿಸಬೇಕು ಅಂತ ಅನ್ನಿಸ್ತೆ ನಿಮಗೆ? ಯಾಕಂದರೆ ಅಲ್ಲಿ ಆನೆಗಳು ಬರುತ್ತೆ, ಎಲ್ಲವೂ ಒಂದು ಪಾತ್ರಗಳಾಗಿ ಹೊರಟೋಗುತ್ತೆ. ಯಾಕಂದರೆ ಪ್ರತಿಯೊಂದು ಫ್ರೇಮ್ ಇಲ್ಲಿ ಮಾತನಾಡ್ತಾ ಹೋಗುತ್ತೆ. ಇಲ್ಲಿ ಸಂಭಾಷಣೆಗಳು ತೀರಾ ಕಡಿಮೆ ಇದೆ. ಯಾಕೆ, ಯಾವ ರೀತಿ ನೀವು ಇಂತಹ ಒಂದು ದೃಶ್ಯವನ್ನು ಮಾಡಬೇಕು ಅಂತ ಅನ್ನಿಸ್ತು ತಮಗೆ? ಅಲ್ಲಿ ನಿಮಗೆ ಆ್ಯಕ್ಚುಲಿ ನೀವೇನು ಹೇಳ್ತಿರೋ ಅಲ್ಲಿ ನಿಮಗೆ ಕಾಣಿಸೋದು ಒಬ್ಬ ಡೈರೆಕ್ಟರ್ ಸುದೀಪ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಆರ್ಟಿಸ್ಟ್ ಸುದೀಪೇ. ಒಬ್ಬ ಆ್ಯಕ್ಟ್ರಾಗಿ ನಾನು ಏನು ಫೀಲ್ ಮಾಡೋದು ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ಈ ಒಂದು ಕ್ಯಾರೆಕ್ಟರ್, ಇದೊಂದು ಈ ಬಿಲ್ಡಿಂಗ್ ಪ್ರಾಜೆಕ್ಟ್ ಆಗಬೇಕು, ಎಸ್, ಅದಕ್ಕೆ ಏನು ಮಾಡಬೇಕು ಮಾಡೋಂತ ಮಾಡಿ. ಆನೆಗಳಾಗಿರ್ಬೋದು, ಬೋಟ್ಗಳಾಗಿರ್ಬೋದು, ಸ್ಥಳಗಳಾಗಿರ್ಬೋದು, ನೀವು ಹೇಳಿದ ಹಾಗೆ ಎಲ್ಲದೊಂದು ಕ್ಯಾರೆಕ್ಟರ್ ಏನಕ್ಕಾಗುತ್ತೆ ಅಂದರೆ ಅದನ್ನು ಅನುಭವಿಸ್ಬೇಕು. ನೀವು ಅನುಭವಿಸ್ಬೇಕಾದ್ರೆ ಏನು ಮಾಡಬೇಕು, ಅದರೊಟ್ಟಿಗೆ ಕಾಲ ಕಳೀಬೇಕು. ನೀವು ಕಾಲ ಕಳೀಬೇಕು ಅಂದಾಗ ಅದರೊಟ್ಟಿಗೆ ನಿಮಗೆ ಸಿಕ್ಕಾಪಟ್ಟೆ ಸಮಯ ಇರಬೇಕು. ಸೊ ಎಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಸಮಯ ತಗೊಂಡು ಪ್ರೀತಿಸಿ ಅನುಭವಿಸಿ ಒಂದು ಸಿನಿಮಾ ಮಾಡ್ತಿರಲ್ಲ, ಆವಾಗ ಈ ಥರ ಸಿನಿಮಾ ಹೊರಗೆ ಬರುತ್ತೆ. ಖಂಡಿತ ಬಂದಿದೆ. ಯಾಕಂದರೆ ಪಾತ್ರಗಳ ಆಯ್ಕೆ ಇದೆಯಲ್ಲ, ಅದು ಬಹಳ ಸಂತೋಷವನ್ನು ಕೊಟ್ಟಿದೆ. ಶಾಲೆಯಲ್ಲಿ ಹುಡುಗರಿರ್ತಾರೆ, ಹುಡುಗರದ ಮಾಡ್ತಿದ್ದೀರಾ, ಸಾಮಾನ್ಯವಾಗಿ ನಾಯಕನಿಗೆ ಪ್ರಾಧಾನ್ಯತೆ ಕೊಟ್ಟು ಉಳಿದ ಪಾತ್ರಗಳಿಗೆ ಅಷ್ಟು ಗಮನ ಕೊಡೋಲ್ಲ. ಆದರೆ ನಿಮ್ಮ ಚಿತ್ರದಲ್ಲಿ ಆ ಜೊತೆಯಲ್ಲಿರ್ತಕ್ಕಂಥ ಎಲ್ಲೋ ಒಂದೋ ಎರಡೋ ಶಾರ್ಟ್ಸಲ್ಲಿ ಬಂದು ಹೋಗುವಂಥ ಆ ಹುಡುಗರ ಆಯ್ಕೆ ಇದೆಯಲ್ಲ, ಅಲ್ಲೂ ಜಾಣ್ಮೆ ತೋರಿಸಿದ್ದೀರಾ. ಆ ಜಾಣ್ಮೆಗೆ ಉದಾಹರಣೆ ಈಗ ನೋಡೋಣ ಶಾಲೆಯ ಒಂದು ದೃಶ್ಯವನ್ನು ನೋಡಿ. ನಟನ ಜೊತೆ ಮಾಡಿದಂಥ, ಮುಖ್ಯ ನಟನ ಜೊತೆ ಮಾಡಿದಂಥ ಆ ಚಿಕ್ಕ ಪಾತ್ರ ಎಷ್ಟು ಸೊಗಸಾಗಿ ಆತ ಭಾವಗಳನ್ನು ವ್ಯಕ್ತಪಡಿಸ್ತಾನೆ. ಅಂತಹ ನಟರನ್ನು ತಾವು ಗಮನದಲ್ಲಿ ಇಟ್ಕೊಂಡು ಅವರನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಇದು ನಿರ್ದೇಶಕನ ಜಾಣ್ಮೆಯನ್ನು ಎತ್ತು ತೋರಿಸುತ್ತೆ. ಅದೇ ಇಡೀ ಚಿತ್ರವನ್ನು ನೋಡಿದಾಗ ನಮಗೆ ಒಂದು ರೀತಿ ಸ್ಪರ್ಧೆ ಏರ್ಪಟ್ಟಿದೆಯೇನೋ. ನಟ ಸುದೀಪ್, ನಿರ್ದೇಶಕ ಸುದೀಪ್, ಇವರಿಬ್ಬರ ನಡುವೆ ಸ್ಪರ್ಧೆ ಏರ್ಪಟ್ಟಿದೆಯೇನೋ ಅಂತ ಅನಿಸುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆಗೆ ನಿರ್ದೇಶಕನಿಗಿಂತ ನಟ ಗೆದ್ದಿದ್ದಾನ ಅನ್ನೋ ಅನುಮಾನವೂ ಬರುತ್ತೆ. ತಾವು ಹೇಳಿ, ಯಾರು ಗೆದ್ದಿದ್ದಾರೆ? ಸಿನಿಮಾ ಗೆದ್ದಿದೆ, ನನಗೆ ಅದು ಇಂಪಾರ್ಟೆಂಟು. ಬೇಸಿಕ್ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ. ನಮ್ಮಲ್ಲಿ ಇವತ್ತು ತಮಿಳು, ತೆಲುಗಲ್ಲಿ ಸುಮಾರು ಕೆಲವು ಟೈಮ್ ಓಡಿರೋಂಥ ಕತೆ ಇರ್ಬೋದು ಅಥವಾ ಭಾಳ ಹಿಟ್ಟಾಗಿರೋಂಥ ಪ್ರಾಜೆಕ್ಟ್ ಇರ್ಬೋದು, ಅದನ್ನು ತರ್ತೀವಿ ನಾವು. ತಂದಿದ ತಕ್ಷಣ ಏನು ಮಾಡ್ತೀವಿ, ಇಲ್ಲಿ ಇವತ್ತು ಯಾವ ಶುಕ್ರವಾರದಲ್ಲಿ ಯಾವ ಸಿನಿಮಾ ಹಿಟ್ಟಾಗಿದೆ, ಯಾರು ಇವತ್ತು ಮಾರ್ಕೆಟಲ್ಲಿದ್ದಾರೆ, ಅವ್ರನ್ನ ಹಾಕೊಂಡು ಮಾಡ್ಬಿಡೋಣ, ನನಗೆ ಒಂದು 50 ಲಕ್ಷ ಪ್ರಾಫಿಟ್ಟು ಆನ್ ಟೇಬಲ್ ಇರುತ್ತೆ. ಈ ಮಿಸ್ಕನ್ಸೆಪ್ಷನ್ ಹೋದಾಗ ನಿಮಗೆ ಸಿನಿಮಾ ಹೇಗೆ ಹೊರಗೆ ಬರುತ್ತೆ? ನಮ್ಮಲ್ಲಿ ಇನ್ನೂ ನಾವು ಅದರ ಸಿನಿಮಾ ಮಾಡೋಕ್ಕೆ ನಮಗೆ ಆ್ಯಕ್ಚುಲಿ ನಾನು ಹೇಳೋದೇನೆಂದರೆ, ಫಸ್ಟ್ ಕತೆ ಮಾಡಿ.
ಒಂದು ಒಳ್ಳೆ ಕತೆ ಮಾಡಿ, ಆಮೇಲೆ ಆಯ್ಕೆ ಮಾಡಿ. ಇದನ್ನು ಯಾರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ದಟ್ ಈಸ್ ಕಾಲ್ಡ್ ಕಾಸ್ಟಿಂಗ್. ಇಲ್ಲಿ ನಮ್ಮಲ್ಲಿ ಇನ್ನೂ ಸ್ಟಾರ್ ಕಾಸ್ಟ್ ನಡೀತಾ ಇದೆ. ಇವತ್ತು ಸುದೀಪ್ ಡೇಟ್ ಇದೆ ಮಾಡಿಬಿಡಿ, ಇವತ್ತು ಇನ್ನೊಬ್ಬರು ಡೇಟ್ ಇದೆ ಮಾಡಿಬಿಡಿ. ಏನೋ ಒಂದು ಕತೆ ಯಾರ್ದೋ ಇದು ಏನು ಒಂದೊಂದಕ್ಕೆ ಹೊಂದಾಣಿಕೆನೇ ಇರೋಲ್ಲ. ಕೆಲವು ಆರ್ಟಿಸ್ಟ್ಗಳಿಗೆ ಕಾಮಿಡಿ ಟೈಮಿಂಗೇ ಇರೋಲ್ಲ, ಅವ್ರನ್ನ ಹಾಕೊಂಡು ಕಾಮಿಡಿ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ ಬಿಕಾಸ್ ಪ್ರೀವಿಯಸ್ ಫ್ರೈಡೇ ಇಸ್ ಅ ಹಿಟ್. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸಿನಿಮಾ ಇಟ್ಸ್ ನಾಟ್ ಲೈಕ್ ದ್ಯಾಟ್. ನನ್ನ ಸಿನಿಮಾದಲ್ಲಿ ನೀವು ಏನಕ್ಕೆ ಈ ಥರ ಅಂತಂದಾಗ ಏನಾಗಿದೆ, ನಿಮಗೆ ಅಲ್ಲಿ ಆ್ಯಕ್ಚುಲಿ ಹೀರೋ ಅಂತ ಕೆಲಸ ಇಲ್ಲ. ಇಲ್ಲಿ ನೆನಪುಗಳೇ ಇಲ್ಲಿ ಹೀರೋ. ನಿಮಗೆ ಆದರೂ ಒಬ್ಬ ಹೀರೋ ಕಾಣಿಸ್ತಾ ಇದ್ದಾನಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಎಫರ್ಟ್ಸ್ ಐ ಹ್ಯಾವ್ ಪುಟ್ ಇನ್ ಆ್ಯಸ್ ಅನ್ ಆ್ಯಕ್ಟರ್. ಚಿಕ್ಕದು ನೀವು ಹೇಳಿದ್ರಿ ನೀವು ಸಿನಿಮಾ ನೋಡ್ಕೊಂಬಂದ್ರಿ ಅಂತ. ನೋಡಿ, ಅಲ್ಲಿ ಕೆಲವು ಸೀನ್ಗಳಲ್ಲಿ ಡೈಲಾಗ್ಗಳು ಕಮ್ಮಿ ಇದೆ, ಬಟ್ ಅಷ್ಟು ಡೈಲಾಗಲ್ಲಿ ಒಂದೊಂದು ಲೈನಲ್ಲಿ ಒಂದೊಂದು ಎಕ್ಸ್ಪ್ರೆಷನ್ ಬೇಕು, ಅದಕ್ಕೆ ಟೈಮಿಂಗ್ಸ್ ಬೇಕು. ದಟ್ ಈಸ್ ವಾಟ್ ಮೇಡ್ ಸುದೀಪ್ ಸ್ಟ್ಯಾಂಡ್ ಅಪ್ ಆಸ್ ಅನ್ ಆ್ಯಕ್ಟರ್ ದೇರ್. ಬಟ್ ಆಸ್ ನಿಮಗೆ ಹೊರಗಡೆ ಬರಬೇಕಾದ್ರೆ ಸುದೀಪ್ ಆರ್ಟಿಸ್ಟು, ಸುದೀಪ್ ಡೈರೆಕ್ಟ್ರು ಅನ್ನೋದಕ್ಕಿಂತ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಒಂದು ಒಳ್ಳೆ ಹೋಟ್ಲಿಂದ ಹೊರಗಡೆ ಬಂದಿರೋ ಫೀಲ್ ಇರುತ್ತೆ, ನಿಮಗೆ ತೃಪ್ತಿ ಇರುತ್ತೆ. ಸೊ ಆ ಕಾಫಿ ಫ್ಲೇವರ್ ಹೋಗಬಾರ್ದು ಅನ್ನೋದಕ್ಕೋಸ್ಕರ ಬಹುಶಃ ನೀವು ಇನ್ನೊಂದು 2-3 ಅವರ್ಸ್ ಏನೂ ತಿನ್ನೋಕ್ಕೆ ಹೋಗಲ್ಲ. ಹಾಗೆ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ 4-5 ದಿನ ನೀವು ಬೇರೆ ಸಿನಿಮಾ ನೋಡೋಕ್ಕೆ ಹೋಗಲ್ಲ. ಅಲ್ಲ, ಆ ಸೂಕ್ಷ್ಮತೆಯನ್ನು ನಿಮ್ಮಲ್ಲಿ ಗಮನಿಸಿದ್ದೇನೆ. ನೀವು ಮಾಡಿದಂಥ ಚಿತ್ರಗಳೆಲ್ಲ ಆ್ಯಕ್ಷನ್ ಓರಿಯೆಂಟೆಡ್ ಚಿತ್ರಗಳನ್ನೇ ತಾವು ಮಾಡಿಕೊಂಡು ಒಂದು ಪಟ್ಟವನ್ನು ಗಳಿಸ್ಕೊಂಡ್ರಿ. ಆದರೆ ನೀವು ನಿರ್ಮಿಸಿದಂಥ ಚಿತ್ರಗಳನ್ನು ನೋಡಿದಾಗ ಅದು ಸ್ವಾತಿಮುತ್ಯಂ ಆಗಿರ್ಬೋದು, ಸ್ಪರ್ಶ ಆಗಿರಬಹುದು, ಅಥವಾ ಮೈ ಆಟೋಗ್ರಾಫ್ ಆಗಿರ್ಬೋದು, ನಿಮ್ಮದೇ ಆದಂಥ ವಿಶೇಷ ಬದ್ಧತೆಯನ್ನು, ಕಮಿಟ್ಮೆಂಟನ್ನು ತೋರಿಸುತ್ತೆ. ಅದು ಬಹಳ ಹಿಡಿಸಿದೆ ನನಗೆ. ನಿಮ್ಮ ನಿರ್ದೇಶನ, ನಟನೆ ಎರಡಕ್ಕೂ ಉದಾಹರಣೆ ಆಗಬಲ್ಲಂಥ ಒಂದು ದೃಶ್ಯ ಈಗ ನೋಡೋಣ. ಈ ಚಿತ್ರವನ್ನು ಪೂರ್ತಿ ಮಾಡೋದಕ್ಕೆ ತಮಗೆ 14 ತಿಂಗಳಿಗಿಂತಲೂ ಹೆಚ್ಚಿನ ಕಾಲ ಹಿಡಿಸ್ತು ಅಂತ ನಾವು ಕೇಳಿದ್ವಿ. 14 ತಿಂಗಳ ಕಾಲ ಒಂದು ಚಿತ್ರವನ್ನು ಮಾಡಬೇಕಾದ್ರೆ ಎಷ್ಟು ಹಣ ಖರ್ಚಾಗಿರಬಹುದು ಅದರ ಕಲ್ಪನೆ ನನಗೆ ಸಿಗ್ತಾ ಇಲ್ಲ. ಆದ್ರೂ ಸಹ ಚಿತ್ರವನ್ನು ನೋಡಿದಾಗ ಒಂದು ಒಳ್ಳೆ ಕತೆ ಇರಬೇಕು, ಕಥೆನೇ ಹೀರೋ ಆಗಬೇಕು, ಚಿತ್ರಮಂದಿರದಿಂದ ಹೊರಗೆ ಬಂದಾಗ ಆ ಕಥೆಯ ಗುಂಗು ನಿಮ್ಮನ್ನು ಸೆರೆ ಹಿಡಿಬೇಕು ಅಂತ ಹೇಳಿದರೆ ತಾವು. ಜೊತೆಗೆ ತಾಂತ್ರಿಕತೆಗೆ ಎಷ್ಟು ಪ್ರಾಮುಖ್ಯತೆ ತಾವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಒಂದೊಂದು ಫ್ರೇಮ್ ಸಹ ನಮ್ಮನ್ನು ಅಲ್ಲೇ ಕಟ್ಟಿ ಹಿಡಿಯುತ್ತೆ. ಜೊತೆಗೆ ತಾವು ಬಳಸಿರ್ತಕ್ಕಂಥ ಬಣ್ಣಗಳು ನನ್ನನ್ನು ವಿಶೇಷವಾಗಿ ಆಕರ್ಷಿಸಿದೆ. ಆ ಸಂದರ್ಭಕ್ಕೆ ತಕ್ಕಂಥ ಭಾವ ಏನಿದೆ, ಆ ಭಾವಕ್ಕೆ ಪೂರಕವಾಗಿ ಬಣ್ಣಗಳನ್ನು ತಾವು ಬಳಸ್ತಾ ಇದ್ದೀರಾ. ಅದರಲ್ಲೂ ಸಹ ಆ್ಯನಿಮೇಷನ್ ತಂತ್ರಜ್ಞಾನವನ್ನು ಬಹಳಷ್ಟು ಜನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಆ ಆ್ಯನಿಮೇಷನ್ ತಂತ್ರಜ್ಞಾನ ಆ ಹಾಡಲ್ಲಿ ಬಂದಾಗ ನನಗೆ ಎಲ್ಲಪ್ಪ ದುರುಪಯೋಗ ಆಗುತ್ತೋ ಅಂತ ಸ್ವಲ್ಪ ಅಸಮಾಧಾನ ಆಗಿತ್ತು. ಆದರೆ ಹಾಡನ್ನು ನೋಡ್ತಾ ನೋಡ್ತಾ ಅಸಮಾಧಾನ ಅಷ್ಟು ಕರಗಿ ಹರಿದು ನೀರಾಗಿ ಹೋಯ್ತು. ಅಷ್ಟು ಸೊಗಸಾಗಿ ತಾವು ಈ ಆ್ಯನಿಮೇಷನ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡಿದ್ದೀರ ತಾವು. ಈ ಒಂದು ಹಾಡನ್ನೇ ಚಿತ್ರೀಕರಿಸಬೇಕಾದ್ರೆ ಸಾಕಷ್ಟು ಹಣ ಖರ್ಚಾಗಿರ್ಬೋದಲ್ವ? ಹಾಗಿದ್ಮೇಲೆ ಆ ಹಾಡನ್ನು ನಾವೆಲ್ಲ ನೋಡಲೇಬೇಕು. ಕನ್ನಡ ಅಕ್ಷರಗಳು ಯಾವ ರೀತಿ ಹರಿದು ಹೋಗುತ್ತೆ ನೋಡಿ. ಆ ಸಂದರ್ಭಕ್ಕೆ ತಕ್ಕ ಹಾಗೆ ತಾವು ಕನ್ನಡ ಭಾಷೆಯನ್ನು, ಲಿಪಿಗಳನ್ನು ಸಮರ್ಥವಾಗಿ ತಾವು ಬಳಸ್ಕೊಂಡಿದ್ದೀರ. ಸಾಕಷ್ಟು ಹಣ ಇದ್ದರೆ ಮಾತ್ರ ಇಷ್ಟು ಒಳ್ಳೆಯ ಒಂದು ಚಿತ್ರವನ್ನು ಕೊಡಲಿಕ್ಕೂ ಸಾಧ್ಯ, ಕಷ್ಟ ಆಗುತ್ತೆ ಎಷ್ಟೋ ಸಲ. ಆ ಅಭಿರುಚಿಯೂ ಸಹ ಇರಬೇಕಾಗುತ್ತೆ. ಜೊತೆಗೆ ನಾನು ತಮಿಳಲ್ಲಿ, ತೆಲುಗಲ್ಲಿ ನೋಡಿಲ್ಲ ಈ ಚಿತ್ರವನ್ನು, ನೇರವಾಗಿ ಕನ್ನಡವನ್ನೇ ನೋಡಿರೋದ್ರಿಂದ ಹೇಳ್ತಾ ಇದ್ದೇನೆ. ಚಿತ್ರಕಥೆ ಬಿಚ್ಕೋತಾ ಹೋಗ್ತಾ ಇದ್ದ ಹಾಗೆ 3 ಹೆಣ್ಣುಗಳ ಕತೆ ಅನ್ನೋದು ಎಲ್ಲೋ ಒಂದು ಹಂತದಲ್ಲಿ ನನಗೆ ಗೊತ್ತಾದಾಗ ಇದು ಮತ್ತೊಂದು ಮೆರನಾಮ್ ಜೋಕರ್ ಆಗ್ಬಿಡುತ್ತಾ ಅನ್ನೋ ಒಂದು ಅನುಮಾನ, ಭೀತಿ ನನ್ನನ್ನು ಕಾಡ್ತಾ ಇತ್ತು. ನಾನೇನಾದರೂ ತಪ್ಪು ಮಾಡಿದ್ನ ಇವತ್ತು ಚಿತ್ರಕ್ಕೆ ಬಂದು? ಮೆರನಾಮ್ ಜೋಕರ್ ಪುನರಾವರ್ತನೆ ಆಗ್ತಾ ಇದೆಯಾ? 3 ಹೆಣ್ಣುಗಳನ್ನು ಪ್ರೀತಿಸಿ ಸೋತಂಥ ಕಥೆಯಾ ಇದು ಅನ್ನೋ ಅನುಮಾನ ಕಾಡೋಕ್ಕೆ ಶುರುವಾಯಿತು. ಆದರೆ ಪ್ರೇಕ್ಷಕರನ್ನು, ನನ್ನಂಥ ಪ್ರೇಕ್ಷಕರನ್ನು ತಾವು ಹಠಾತ್ ತಿರುವಿಗೆ ಕರ್ಕೊಂಡು ಹೋದ್ರಿ. 3ನೇ ಹೆಣ್ಣನ್ನು ಪ್ರೀತಿ ಪ್ರೇಮದ ಲೇಪವೇ ಇಲ್ಲ ಅಲ್ಲಿ, ಆದರೆ ನಿಮ್ಮ ಬದುಕಿಗೆ ಒಂದು ದಾರಿ ಕೊಡುವಂಥ ಸಮರ್ಥ ಪಾತ್ರವನ್ನು ತಾವು ತಗೊಂಡು ಬಂದ್ರಿ. ಈ ಒಂದು ತಿರುವು ನನಗೆ ಬಹಳ ಹಿಡಿಸ್ತು. ಅದು ಕತೆಗಾರ ಆಗಿರ್ಬೋದು ಅಥವಾ ತಾವು ಚಿತ್ರಿಸಿರುವಂಥ ರೀತಿ ಇರಬಹುದು, ಬಹಳ ಹಿಡಿಸ್ತು ನನಗೆ. ಆದರೆ ಇಲ್ಲಿ ಒಂದು ಅನುಮಾನ ನನ್ನನ್ನು ಏನು ಕಾಡ್ತು ಅಂದರೆ, ಈ 3 ಹೆಣ್ಣುಗಳನ್ನು ಬಿಟ್ಟು 4ನೇ ಹೆಣ್ಣನ್ನು ತಾವು, ಅಂದರೆ ತಮ್ಮ ಪಾತ್ರ ಮದುವೆ ಆಗುತ್ತಲ್ಲ, ಅದಕ್ಕೆ ಸಮರ್ಥವಾದ ಕಾರಣ ಸಿಕ್ಕಿದೆಯಾ, ಕೊಟ್ಟಿದ್ದೀನಿ ಅಂತ ತಮಗನ್ಸುತ್ತಾ? ಖಂಡಿತವಾಗ್ಲೂ. ಏನಾಗುತ್ತೆ ಇದರಲ್ಲಿ, ಲೈಫಲ್ಲಿ ಏನೇನು ಎಪಿಸೋಡ್ಸ್ ಬೇಕೋ ಆ ಎಪಿಸೋಡ್ಸ್ನ ನಾನು ತೋರಿಸಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಲೈಫಲ್ಲಿ, ಇನ್ಕ್ಲೂಡಿಂಗ್ ಮೆನಿ ಪೀಪಲ್ ಐ ನೋ ಆಲ್ಸೋ, ಇವಾಗ ನೀವು ಸ್ಕೂಲ್ ದಿನಗಳು ಬೇರೆ, ಅಲ್ಲೊಂದು ಇನ್ಫ್ಯಾಕ್ಚುಯೇಷನ್ ಇರುತ್ತೆ. ಅದು ಪ್ರೀತಿ ಅನ್ನೋದಂತ ನಮಗೆ ಗೊತ್ತೇ ಇರಲ್ಲ. ಅದು ಏನು ಆ ಹುಡುಗಿನ ನೋಡಬೇಕು, ಅವ್ರು ಬಂದರೆ ತುಂಬ ಖುಷಿ ಆಗುತ್ತೆ ನಮಗೆ, ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಖುಷಿ. ಬಟ್ ಯಾಕೆ ಏನೂ ನಮ್ಗೆ ಗೊತ್ತಿಲ್ಲ. ಅದಾದಮೇಲೆ ಒಂದು ನೀವು ಕಾಲೇಜ್ ದಿನಗಳಲ್ಲಿರ್ಬೋದು ಅಥವಾ ಅದರ ಅಕ್ಕಪಕ್ಕ ದಿನಗಳಲ್ಲಿರ್ಬೋದು, ದೇರ್ ಇಸ್ ಆಲ್ವೇಸ್ ಅ ಲವ್ ಸ್ಟೋರಿ ಆಫ್ ಎವ್ರಿಬಡಿ.
ಅದು ಹೇಳ್ಕೊಂಡೆಲ್ಲ ಇರುವಂಥ ಡಿಸಪಾಯಿಂಟ್ಮೆಂಟ್ ಇರ್ಬೋದು, ಹೇಳ್ಕೊಂಡು ಆಗಿರುವಂಥ ಡಿಸಪಾಯಿಂಟ್ ಇರ್ಬೋದು. ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಆ್ಯಂಡ್ ವೆರಿ ಫ್ಯೂ ಸಕ್ಸಸ್ಫುಲ್ ಲವ್ ಸ್ಟೋರೀಸ್. ನಿಜ, ಕರೆಕ್ಟಾ? 90% ಡಿಸಪಾಯಿಂಟ್ಮೆಂಟ್ ಲವ್ ಸ್ಟೋರೀಸ್ ಕಾಲೇಜ್ ದಿನಗಳಲ್ಲಿ ತುಂಬ ಜನಕ್ಕಿದೆ. ಹೌದು. ಇದನ್ನು ನಾನು ಟಚ್ ಮಾಡಿದೆ. ಅದಾದಮೇಲೆ ಲೈಫಲ್ಲಿ ಒಂದು ಹುಡುಗ ಒಂದು ಹುಡುಗಿ ಬರೀ ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಕನ್ಸೆಪ್ಷನ್ ಇದೆ. ದಟ್ ಈಸ್ ರಾಂಗ್ ಅಂತ ಒಂದನ್ನು ನಾನು ತೋರಿಸಿದೆ. ಎಸ್, ಯು ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್, ತಲೆಯಲ್ಲಿ ಏನೂ ಬರ್ದೇ. ಆ್ಯಂಡ್ ವಿ ಆಲ್ವೇಸ್ ನೀಡ್ ಎ ಫಿಲಾಸಫರ್ ಫ್ರೆಂಡ್ ಇನ್ ಅವರ್ ಲೈಫ್. ಒಂದು ಬ್ಯಾಡ್ ಫೇಸ್ ಅಂತ ಎಲ್ಲರ ಲೈಫಲ್ಲಿ ಬಂದಾಗ ಅದು ಬೇಕು. ಅದೊಂದು ಹೆಣ್ಣಿನ ರೂಪದಲ್ಲಿ ಬಂದಾಗ ಒಬ್ಬ ಗಂಡಸಿಗೆ ಇನ್ನೂ ಪರಿಣಾಮಕಾರಿಯಾಗಿರುತ್ತೆ. ವಯಸ್ಸು ವರ್ಷ ಕೂಡ ಹಾಗೇನೂ ಇರ್ಬೋದು. ಸೊ ಅದು ತುಂಬ ಕಡೆ ವರ್ಕ್ ಆಗಿದೆ. ಅದನ್ನು ತೊಗೊಂಡೆ. ಆ್ಯಂಡ್ ಲೈಫ್ ಅನ್ನೋದು ನನಗೆ ಗೊತ್ತಿರೋ ಪ್ರಕಾರ ಎಲ್ಲೋ ಒಂದು ಕಡೆ ಹೋಗಿ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗ್ತೀವಿ ನಾವು. ಇಷ್ಟು ನೋಡ್ಬಿಟ್ಟು ಫೈನಲ್ ಆಗಿ ಯಾವುದೋ ಗೊತ್ತಿಲ್ಲದಿರೋ ಹುಡುಗಿಗೆ ಹೋಗಿ ತಾಳಿ ಕಟ್ತೀವಿ. ಅದಾದಮೇಲೆ ಇದೇ ನನ್ನ ಹೆಂಡತಿ, ಇವಳನ್ನೇ ನಾವು ಪ್ರೀತಿಸ್ಬೇಕನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ ನಾವು. ಯಾಕೆಂದ್ರೆ ತಾಳಿ ಕಟ್ಟಬೇಕಾದ್ರೆ ಪ್ರೀತಿ ಅನ್ನೋದು ಇರೋದೇ ಇಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ. ಸೊ ದಟ್ ಈಸ್ ದಿಸ್ ಈಸ್ 90% ಆಫ್ ಅವರ್ ಲೈಫ್ಸ್, ನಾಟ್ ಜಸ್ಟ್ ಎನಿ ಒನ್ ಪರ್ಸನ್. 90% 100%ಅಲ್ಲಿ 90% ಜೀವನದಲ್ಲಿ ನಡೆಯೋದು ಇದು. ಏನಂದರೆ ಮದುವೆ ದಿನಾನೇ ಅದರ ಅಕ್ಕಪಕ್ಕ ದಿನಗಳಲ್ಲಿ ಆ ಹುಡುಗಿ ನೋಡಿರ್ತೀವಿ ನಾವು. ಹೌದು ಹೌದು. ಅವ್ರು ಯಾರು ಅಂತ ಗೊತ್ತಿರೋಲ್ಲ, ಒಟ್ಟಿಗೆ ಬದುಕೋಕ್ಕಾಗತ್ತಾ ಅಂತ ನಮಗೆ ಗೊತ್ತಿರೋಲ್ಲ. ಒಂದೇ ರೂಮಲ್ಲಿ ಇರಬೇಕು, ಶೇರ್ ಮಾಡಬೇಕು ನಾವು, ಬಾತ್ರೂಮ್ಸ್ನಿಂದ ಹಿಡಿದು ಬೆಡ್ರೂಮಿಂದ ಹಿಡಿದು ಹಾಲ್ವರೆಗೂ ಗೊತ್ತಿಲ್ಲ ನಮಗೆ. ವೆದರ್ ವಿ ಆರ್ ನಮ್ಮದು ಇಂಟ್ರೆಸ್ಟ್ ಮೀಟ್ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ವಿ ಗೆಟ್ ಮ್ಯಾರಿಡ್ ಆ್ಯಂಡ್ ವಿ ಲರ್ನ್ ಟು ಲವ್ ದಟ್ ಪರ್ಸನ್ ಆ್ಯಂಡ್ ವಿ ಲರ್ನ್ ಟು ಎಕ್ಸೆಪ್ಟ್ ಆಲ್ ದಿ ವೀಕ್ನೆಸಸ್ ಆ್ಯಂಡ್ ದಿ ಪ್ಲಸ್ ಪಾಯಿಂಟ್ಸ್. ಹಾಗಿರಬೇಕಾದ್ರೆ ದಟ್ ಈಸ್ ಲೈಫ್. ಈ ಶಂಕರ್ ಪಾತ್ರದಲ್ಲಿ ನಿಮ್ಮನ್ನು ನೀವೇ ಆವಹಿಸ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಅದರಲ್ಲಿ ನನಗೆ ಬಹಳ ಇಷ್ಟವಾದದ್ದು ಒಂದು ಸಂದರ್ಭ ಬರುತ್ತೆ. ಆ ಆ್ಯಡನ್ನು ನಿರ್ಮಿಸಬೇಕಾದ್ರೆ ಹೆಣ್ಣನ್ನು ಅವರು ಚಿತ್ರಿಸುವಂಥ ರೀತಿ ಮತ್ತು ನಿಮ್ಮ ಪಾತ್ರ ಮಾತಾಡುತ್ತೆ. ಹೆಣ್ಣು ಅಂದರೆ ಹೀಗೇನಾ, ಹೀಗೆ ಇರಬೇಕಾ, ಹೀಗಿರ್ತಾಳಾ, ಯಾರು ಹೇಳಿದ್ರು ನಿಮಗೆ ಅಂತ ಸವಾಲು ಹಾಕುತ್ತಲ್ಲ. ಆ ಸವಾಲಿನ ದೃಶ್ಯ ಒಂದು ಸಲ ನೋಡಿದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪಾತ್ರ ಏನು ಅಂತ ಗೊತ್ತಾಗುತ್ತೆ. ಸಂಭಾಷಣೆಯನ್ನು ಅಲ್ಲೇ ನಿಲ್ಲಿಸಿ ಮುಂದೆ ಏನೇನು ಸಂಭಾಷಣೆ ಮಾತುಗಳು ಬರಬಹುದೋ ಎಲ್ಲವನ್ನೂ ನಮ್ಮ ಊಹೆಗೆ ಬಿಟ್ಟು ಒಂದು ರೀತಿ ಎರಡೂ ಪಾತ್ರಕ್ಕೆ, ಗಂಡು ಹೆಣ್ಣು ಇಬ್ಬರಿಗೂ ಸಹ ತೂಕವನ್ನು ಕೊಟ್ಟಿದ್ದೀರ. ಒಡವೆಗಳನ್ನು ಹಾಕ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಗಂಡು ಮೆಚ್ಚದೇ ಇರಲಿಕ್ಕೆ ಸಾಧ್ಯನಾ? ಹಾಗಾಗಿ ಒಡವೆಗಳಿದ್ದು ಮಾತ್ರಕ್ಕೆ ಯಾರಾದರೂ ಒಪ್ಕೋತಾರಾ? ಗಂಡಿನ ಪಾತ್ರಕ್ಕೂ ಹೆಣ್ಣಿನ ಪಾತ್ರಕ್ಕೂ ಸಮವಾದ ಒಂದು ನ್ಯಾಯವನ್ನು ಒದಗಿಸಿದ್ದೀರಾ. ಜೊತೆಗೆ ಪಾತ್ರಗಳ ಆಯ್ಕೆಯಲ್ಲಿ ಎಷ್ಟು ಸೂಕ್ಷ್ಮವಾಗಿ ತಾವು ಗಮನ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಈಗಾಗಲೇ ನಾವು ಒಂದು ಉದಾಹರಣೆ ನೋಡಿದ್ದೇವೆ. ಅದರಲ್ಲೂ ಹಿರಿಯ ನಟ ಶ್ರೀನಿವಾಸ ಮೂರ್ತಿ ಅಂತವರು ನಿಮ್ಮ ತಂಡದಲ್ಲಿದ್ದಾಗ ಅವರಿಂದ ಕೆಲಸ ತೆಗೆಸಿದ್ದೀರಲ್ಲ, ಅವರಲ್ಲಿರ್ತಕ್ಕಂಥ ಅಭಿನಯ ಪ್ರತಿಭೆ ಏನಿದೆ ಅದಷ್ಟನ್ನು ಹೊರಗೆ ಬರೋ ಹಾಗೆ ಮಾಡ್ತೀರಲ್ವಾ, ಅದು ನಮಗೆ ಬಹಳ ಮೆಚ್ಚುಗೆ ಆಗುತ್ತೆ. ಶ್ರೀನಿವಾಸ ಮೂರ್ತಿಯವರು ಎಷ್ಟು ಸೊಗಸಾಗಿ ಅಭಿನಯಿಸಿದ್ದಾರೆ. ಅಂಥವರನ್ನು ನೀವು ಈ ರೀತಿ ಅಭಿನಯ ಮಾಡಿ ಅಂತ ಹೇಳೋದಕ್ಕೆ ನಿಮಗೆ ಹಿಂಜರಿಕೆ ಆಗಲಿ ಅಥವಾ ನಿಮಗೆ ಅತೃಪ್ತಿಯಾದಾಗ ಹೀಗೆಲ್ಲ ಹೀಗೆ ಮಾಡಬೇಕು ಅಂತ ಹೇಳೋದಕ್ಕಾಗಲಿ ಎಲ್ಲೂ ಹಿಂಜರಿಕೆ ಬರಲಿಲ್ವಾ? ಅಂತಹ ಹಿರಿಯ ನಟರನ್ನ ಹೇಗೆ ದುಡಿಸ್ಕೊಂಡ್ರಿ? ಇಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಇಲ್ಲಿ ಇಬ್ಬರು ಇದ್ದಾರೆ, ಶ್ರೀನಿವಾಸ ಮೂರ್ತಿ ಮತ್ತು ಮೀನಾ ಇಬ್ಬರು ಇದ್ದಾರೆ. ಅವರು ಕೂಡ ಸಿಕ್ಕಾಪಟ್ಟೆ ಸಿನಿಮಾ ಮಾಡಿರೋಂಥವ್ರು, ಚಿಕ್ಕ ಚೈಲ್ಡ್ ಆರ್ಟಿಸ್ಟ್ ಅವರು. ಮೀನಾ ಅವರು ತುಂಬ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಮೂರ್ತಿ ಅವ್ರ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ನಮ್ಮ ಸ್ಟೇಟಿಗೆಲ್ಲ ಗೊತ್ತು. ಸೊ ಏನಾಗಿದೆ, ಇವರಿಬ್ಬರ ಹತ್ರ ಕೂತ್ಕೊಂಡಾಗ ನಾನು ಫಸ್ಟ್ ಒಂಚೂರು ರಿಕ್ವೆಸ್ಟ್ ಮಾಡಿದೆ, ನೋಡಿ ಐ ನೋ ನನಗಿದು ಅಂತಲ್ಲ, ಬಟ್ ಒಂದು ಚೂರು ಬ್ಲ್ಯಾಂಕ್ ಪೇಪರ್ ಥರ ಬಂದುಬಿಡಿ ಇಬ್ಬರು ಸೆಟ್ಟಿಗೆ. ನಾನು ಬರ್ಕೋತೀನಿ, ಏನು ಬೇಕೋ ನಾನು ಹಾಳೆ ಮೇಲೆ ನಾನು ಬರ್ಕೋತೀನಿ. ಆ್ಯಂಡ್ ಒಂದಿಷ್ಟು ನಂಬಿ ನನ್ನ ಸಾಕು, ನಾನು ಏನೂ ಕೇಳೋದಿಲ್ಲ ಸರ್. ಪ್ರಿಪೇರ್ ಆಗಿ ಬರಬೇಡಿ, ಹಿಂಗೆ ಮಾಡಬೇಕು ಅಂತ ಪ್ರಿಪೇರ್ ಆಗಿ ಬರಬೇಡಿ. ಬಿಕಾಸ್ ಒಂದು ಬಿಲೀಫ್ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಏನಿದೆ ಅಂದರೆ ಐ ಆಮ್ ಅನ್ ಆ್ಯಕ್ಟರ್. ಸೊ ಆಗಿರೋದ್ರಿಂದ ಇಲ್ಲ ನಾನು ಮಾಡಿ ತೋರಿಸ್ಬೋದು ಅನ್ನೋದು. ಯಾಕಂದರೆ ಇವಾಗ ಆ್ಯಸ್ ಅ ಡೈರೆಕ್ಟರ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ರೀತಿ ನಾನಾ ರೀತಿ ಇದೆ. ಕೆಲವ್ರಿಗೆ ಕತೆ ಹೇಳೋಕ್ಕೆ ಬರಲ್ಲ, ಕೆಲವ್ರು ಕತೆ ಹೇಳಿಬಿಟ್ಟು ಕ್ಲೀನಾಗಿ ಒಪ್ಪಿಸ್ತಾರೆ, ಕೆಲವ್ರು ಅಭಿನಯ ಮಾಡಿ ತೋರಿಸ್ತಾರೆ, ಕೆಲವರಿಗೆ ಎರಡು ಏನೂ ಮಾಡೋಕ್ಕಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಬಿಟ್ಟು ಸೀನ್ ಎಕ್ಸ್ಪ್ಲೇನ್ ಮಾಡಿಸ್ತಾರೆ. ಸೊ ನಿಮ್ಮೇಲೆ ಬಿಟ್ಬಿಡ್ತೀವಿ ಜವಾಬ್ದಾರಿ, ನೀವೇನು ಮಾಡ್ತೀರೋ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ. ಐ ಕುಡ್ ಆ್ಯಕ್ಟ್ ಆ್ಯಂಡ್ ಶೋ ವಾಟ್ ಐ ವಾಂಟ್, ಬಿಕಾಸ್ ನನ್ನ ಮೈಂಡಲ್ಲಿತ್ತು. ನನಗೆ ತಮಿಳು ತೆಲುಗು ಅನ್ನೋದಕ್ಕೆ ನನಗೇನು ಬೇಕಿತ್ತು, ನಾನು ತೆಗೆದಿದ್ದ ರೀತಿಯೇ ಬೇರೆ ಇದೆ, ಸೀನ್ ಅವ್ರು ತೆಗೆದಿದ್ದ ರೀತಿಗಳೇ ಬೇರೆ ಇದೆ, ಸಂಭಾಷಣೆಗಳು ಬೇರೆ ಇದೆ. ಸೊ ಆಗಿರಬೇಕಾದ್ರೆ ನನಗೆ ನನ್ನದೇ ಒಂದು ರೀತಿ ಇತ್ತು. ಸೊ ಶ್ರೀನಿವಾಸ ಮೂರ್ತಿ ಸರ್ ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕ ಒಂದು ರೀತಿಯಲ್ಲೂ ನನಗೆ ಯಾವ ಕಡೆಯಿಂದ ನನಗೆ ಡಿಸ್ಬಿಲೀಫ್ ನನ್ನ ತೋರಿಸಲಿಲ್ಲ. ಹಿ ಕಂಪ್ಲೀಟ್ಲಿ ಬಿಲೀವ್ಡ್ ಮೀ. ಆ್ಯಂಡ್ ನನಗೆ ಗೊತ್ತಿರೋ ಹಾಗೆ ಆ ನಂಬಿಕೆನೇ ನನಗೆ ಒಂದು ಶಕ್ತಿ ಕೊಟ್ಟಿದ್ದು, ನಾನು ಏನು ಬೇಕಾದ್ರೆ ಹೇಳಬಲ್ಲೆ ಅಂತ. ಬಟ್ ಅದನ್ನು ನಾನು ಯಾವತ್ತೂ ದುರುಪಯೋಗ ಮಾಡ್ಕೊಂಡಿಲ್ಲ. ಹಿ ಈಸ್ ಆಲ್ವೇಸ್ ಅ ಸೀನಿಯರ್, ವಾಟ್ ಎವರ್ ಇಟ್ ಇಸ್ ಅಲ್ವಾ. ಅಪ್ಪ ಮಗ ಆಗೋಕ್ಕೆ ಸಾಧ್ಯ ಇಲ್ಲ ಅಥವಾ ಮಗ ಅಪ್ಪ ಆಗೋಕ್ಕೆ ಸಾಧ್ಯ ಇಲ್ಲ, ಅವರೆಲ್ಲ ಅವರೇ. ಬಟ್ ನನಗೆ ಕೊಟ್ಟಿದ್ದಾರ ಸಹಕಾರ, ಆದರೆ ಆ ಸೀನ್ ಮೂಡಿ ಬಂದಿದೆ. ಆ ಅದ್ಭುತ ದೃಶ್ಯವನ್ನು ಈಗ ನೋಡೋಣ. ಅಭಿನಯವನ್ನು ತೆಗೆಸಿದ್ದೀರಾ ಶ್ರೀನಿವಾಸ ಮೂರ್ತಿ ಅವರಿಂದ.
ಒಟ್ಟಿನಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಬಹುದಾದಂಥ ಚಿತ್ರವನ್ನು ಕನ್ನಡ ಜನತೆಗೆ ತಾವು ಕೊಟ್ಟಿದ್ದೀರಾ. ಇದಕ್ಕಾಗಿ ಎಲ್ಲ ಕನ್ನಡಿಗರ ಪರವಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ ನಾನು. ಥ್ಯಾಂಕ್ ಯು ಸೊ ಮಚ್. ನಿಮ್ಮಿಂದ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸುದೀಪ್ ಅವರೇ ನಾವು. ಯಾಕಂದರೆ ಇಷ್ಟು ಒಳ್ಳೆಯ ಚಿತ್ರವನ್ನು ತಾವು ಕೊಟ್ಟಿದ್ದೀರಾ ನಮಗೆ. ಹಾಗಾಗಿ ಇನ್ನು ಮುಂದೆ ಇದಕ್ಕಿಂತಲೂ ಒಳ್ಳೆಯ ಚಿತ್ರವನ್ನು ನೀವು ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಯೋಜನೆ ಇದೆಯಾ ಈಗ ಹೊಸ ಚಿತ್ರದ ನಿರ್ಮಾಣಗಳಿದೆ. ಕಿಚ್ಚ ಕ್ರಿಯೇಷನ್ಸಲ್ಲಿ ಈಗ ನಿರ್ಮಾಣಗಳು ತುಂಬ ಇದೆ. ಒಂದು ಇಮಿಡಿಯೇಟಾಗಿ ಒಂದು 2 ಸಿನಿಮಾ ನಾನು ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಡೈರೆಕ್ಷನ್ ಇಲ್ಲ, ನಾನು ಆ್ಯಕ್ಟು ಮಾಡ್ತಾಯಿಲ್ಲ. ಇಬ್ಬರು ಹೊಸ ಡೈರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಟೋಟಲ್ ನ್ಯೂ ಸ್ಟಾರ್ ಕಾಸ್ಟ್ ಹಾಕ್ತಾಯಿದ್ದೀನಿ ಅದಕ್ಕೆ. ಸೊ ನನ್ನ ಏನಂತೀರ, ನಾನು ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ನನಗೆ ಗಾಡ್ ಫಾದರ್ ಅಂತ ಯಾರೂ ಇರಲಿಲ್ಲ. ಸೊ ನನಗೆ ಯಾವ ಸಪೋರ್ಟು ಇರಲಿಲ್ಲ. ಸೊ ಐ ಹ್ಯಾವ್ ಸ್ಟ್ರಗಲ್ಡ್ ಟು ಕಮ್ ಹಿಯರ್ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಬಟ್ ನನಗೆ ಗೊತ್ತಿರೋ ಪ್ರಕಾರ ತುಂಬ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದೆ ನಮ್ಮ ಸ್ಟೇಟಲ್ಲಿ. ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ತುಂಬ ಒಳ್ಳೊಳ್ಳೆ ತಂತ್ರಜ್ಞರಿದ್ದಾರೆ. ಏನೋ ಒಂದು ನನ್ನ ಕೈಲಿ ಶಕ್ತಿ ಇರಬೇಕಾದ್ರೆ ಅದನ್ನು ಏನಾದ್ರು ಒಂದು ಮಾಡೋಣ. ಒಳ್ಳೊಳ್ಳೆ ಸಿನಿಮಾಗಳು, ಅದು ದೊಡ್ಡ ಬಡ್ಜೆಟ್ ಆಗಬೇಕಾಗಿಲ್ಲ, ಒಂದು ಚಿಕ್ಕ ಬಡ್ಜೆಟ್ ಆದ್ರೂ ನಿಮಗೆ ಅಂಥವ್ರಿಗೆ ಒಂದು ಅವಕಾಶ ಕೊಡೋಣ, ಏನಾದ್ರು ಒಂದು ಮಾಡೋಣ. ದೇವರು ಒಂದು ಹೆಸರು ಕೊಟ್ಟಿದ್ದಾರೆ, ಕಿಚ್ಚ ಕ್ರಿಯೇಷನ್ಸ್. ಕಿಚ್ಚ ಅನ್ನೋ ಒಂದು ಹೆಸರಿದೆ. ಅದನ್ನ ಅಟ್ಲೀಸ್ಟ್ ಇಟ್ಕೊಂಡ್ರೆ ನನ್ನ ಜನಗಳನ್ನ ಎಳಿಬೋದು, ನೋಡ್ಬೋದು, ಹೊಸಬರಿಗೆ ಒಂದು ಅವಕಾಶ ಆಗುತ್ತೆ ಅನ್ನೋ ಒಂದು ಇದು ಮಾಡಿದ್ದೀನಿ. ಆ್ಯಸ್ ಆನ್ ಮೈ ಡೈರೆಕ್ಷನ್ ನನಗಿನ್ನೂ ಏನಂತ ಪ್ಲ್ಯಾನ್ ಮಾಡಿಲ್ಲ. ಬಟ್ ಬಹುಶಃ ಬೈ ದಿಸ್ ಇಯರ್ ಆ್ಯಂಡ್ ಐ ಥಿಂಕ್ ಐ ಮೈಟ್ ಸ್ಟಾರ್ಟ್ ಅ ಪ್ರಾಜೆಕ್ಟ್. ಖಂಡಿತ ಹೊಸ ಪ್ರಾಜೆಕ್ಟನ್ನು ಆರಂಭಿಸಿ ಅದರಲ್ಲಿ ಪರಿಪೂರ್ಣ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸಿ ತಮ್ಮ ಸವಿನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಅದಕ್ಕಾಗಿ ನಾವು ತಮಗೆ ಋಣಿಗಳಾಗಿದ್ದೇವೆ. ಇಲ್ಲ, ಆ್ಯಕ್ಚುಲಿ ನೀವು ನಮಗೆ ಅವಕಾಶ ಮಾಡಿಕೊಟ್ರಿ ಬರೋದಕ್ಕೆ. ಇಟ್ಸ್ ವೆರಿ ರೇರ್ ದಟ್ ಐ ಹ್ಯಾವ್ ಕಮ್ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್.